ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ. ನೀವು ಈಗಾಗಲೇ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದೀರಿ. 5 ಲಕ್ಷ ರೂಪಾಯಿ ಇಂಥ ಸಂದರ್ಭದಲ್ಲಿ, ದುರ್ಘಟನೆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಪರಿಹಾರ ಕೊಡಬೇಕು ಅನ್ನೋದು ನಾವಿಲ್ಲಿ ಬೇರೆ ಬೇರೆಯವ್ರ ಜೊತೆ ಮಾತಾಡಿದಾಗ ಅವರ ಕುಟುಂಬದವ್ರದ್ದು ಬೇಡಿಕೆ ಅಂತಲ್ಲ, ಉಳಿದವ್ರ ಬೇಡಿಕೆ ಇಂಥ ಸಂದರ್ಭಗಳಲ್ಲಿ ಇನ್ನಷ್ಟು ಹೆಚ್ಚು ಮಾನವೀಯವಾಗಿ ವರ್ತನೆ ಮಾಡಬೇಕು ಅನ್ನೋದು ಜನರ ಭಾವನೆ ಇದೆ. ನೀವು ಇಂಥ ಸಂದರ್ಭಗಳಲ್ಲಿ ಕನಿಷ್ಠ ಒಂದು 50 ಲಕ್ಷ ರೂಪಾಯಿ ಆದರೂ ಪರಿಹಾರ ಕೊಟ್ಟರೆ ಸೂಕ್ತ ಆಗುತ್ತೆ. ನೀವು 5 ಲಕ್ಷ ಕೊಟ್ಟಿದ್ದೀರಿ, ಅದಕ್ಕೆ ಅದು ತಕ್ಷಣದ ಪರಿಹಾರ. ಕನಿಷ್ಠ ಒಂದು 50 ಲಕ್ಷ ರೂಪಾಯಿ ಪರಿಹಾರ ಕೊಡಿ ಅಂತೇಳಿ ಅವ್ರಲ್ಲಿ ವಿನಂತಿ ಮಾಡ್ತೇನೆ. ವಿನಂತಿ ಮಾಡಿ ಅವರೆಲ್ಲ ಕುಟುಂಬಕ್ಕೆ ದುಃಖ ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಮತ್ತು ನಿಧನರಾದವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಇದೊಂದು ವಿಧಿ ಲಿಖಿತ. ಇದರಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಾಗ ನನಗೂ ಏನೇನೋ ಅನುಮಾನಗಳು ಬಂದು, ಆದರೆ ಏನೋ ಕಾನ್ಫರೆನ್ಸಿ ಇರ್ಬೋದೇನೋ ಅಂತಲೂ ಅನ್ನಿಸ್ತು. ಆದರೆ ಆಮೇಲೆ ನೋಡಿದಾಗ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನು ಪಡ್ಕೊಂಡಾಗ ಅಂಥದ್ದಿಲ್ಲ, ಏನೂ ಆಗಿಲ್ಲ. ಬಹುಶಃ ಹೆಂಗಾಯಿತು ಏನಾಯಿತು ಅನ್ನೋದನ್ನು ಇನ್ನಷ್ಟು ಆಳವಾದ ತನಿಖೆ ನಂತರ ಗೊತ್ತಾಗುತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳೇ ಬಹುತೇಕ ಜನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ನಾನು ಕೇಳಿದೆ, 5th ಸೆಮ್ಮು 7th ಸೆಮ್ಮು ಫೈನಲ್ ಇಯರು ಈ ಥರದ ವಿದ್ಯಾರ್ಥಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅವರು ಹಾಸ್ಟೆಲ್ ವಿದ್ಯಾರ್ಥಿಗಳು ಇದ್ದಾರೆ. ಅವರು ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಸಂಭ್ರಮದಲ್ಲಿ ಕುಣಿತಾ ಇದ್ರು. ಏನಾಯಿತು ಅಂತ ಒಂದು ಕ್ಷಣಕ್ಕೂ ಗೊತ್ತಿಲ್ಲ. ಎಲ್ಲ ಸ್ನೇಹಿತರುಗಳೇ, ಒಬ್ರಿಗೊಬ್ಬರು ಸ್ನೇಹಿತರುಗಳೇ. ಕ್ಷಣ ಮಾತ್ರದಲ್ಲಿ ಅವ್ರನ್ನ ಬಲಿ ತಗೊಂಡಿದೆ, ಅಷ್ಟು ಮಾತ್ರ ನಾವು ಹೇಳ್ಬೋದು. ಯಾಕೆ ಇಷ್ಟು ಕಠೋರ ಆಗ್ತಾನೆ ಭಗವಂತ ಅಂತ ಅನಿಸುತ್ತೆ. ಕೆಲವರಿಗೆ ಒಬ್ಬರೇ ಮಗು, ಈ ಥರದ್ದೆಲ್ಲ ನಾವು ಕಥೆನ ಕೇಳಿದ್ದೇವೆ, ಅವ್ರ ಕುಟುಂಬದ ಕಥೆನ. ಇಂಥ ಒಂದು ದುರ್ಘಟನೆ ಯಾವ ಕುಟುಂಬಕ್ಕೂ ಆಗಬಾರ್ದು.